ಗುರುಭ್ಯೋ ನಮಃ. ಗಣಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಜೂನ್ ತಿಂಗಳ ಧನುಷ್ ರಾಶಿಯವರ ಭವಿಷ್ಯ ಹೇಗಿದೆ, ಯಾವ ರೀತಿ ಇದೆ ಅನ್ನೋಂಥದ್ದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆರ್ಥಿಕವಾಗಿ ಈ ಜೂನ್ ತಿಂಗಳು ನಿಮಗೆ ಸುಂದರವಾಗಿ ಅನುಕೂಲವಾಗಿದೆ. ಆದಾಯ ಅರಿವು ನಿರಂತರವಾಗಿರುತ್ತದೆ. ಹಳೆಯ ಸಾಲ ಬಾಧೆಗಳಿಂದ ಮುಕ್ತಿ ಸಿಗುತ್ತದೆ. ಧಾರ್ಮಿಕ ಕಾರ್ಯಗಳಿಗಾಗಿ, ತೀರ್ಥಯಾತ್ರೆಗಳಿಗಾಗಿ ಹಣ ಖರ್ಚಾಗುವಂತ ಸಾಧ್ಯತೆ ಇದೆ. ಸತ್ಕಾರ ಕಾರ್ಯಗಳಿಂದ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಇನ್ನು ಉದ್ಯೋಗ ರಂಗದಲ್ಲಿ ಅತ್ಯಂತ ಪ್ರಗತಿ ಕಂಡುಬರುತ್ತದೆ. ನಿಮ್ಮ ಜ್ಞಾನ ಮತ್ತು ಕೌಶಲ್ಯಗಳಿಗೆ ಮಾನ್ಯತೆ ನೀಡುತ್ತದೆ. ಅಧಿಕಾರಿಗಳೊಂದಿಗೆ ಬಾಂಧವ್ಯ ಗಟ್ಟಿಯಾಗಲು ಹೊಸ ಜವಾಬ್ದಾರಿಗಳು ಸಿಗುತ್ತದೆ. ಶಿಕ್ಷಣ ಮತ್ತು ಬ್ಯಾಂಕಿಂಗ್, ಧಾರ್ಮಿಕ ಕ್ಷೇತ್ರಗಳಿರುವವರಿಗೆ ಇದು ಸುಗ್ಗಿಯ ಕಾಲ. ಇನ್ನು ವ್ಯಾಪಾರದಲ್ಲಿ ನಿಮ್ಮ ದೂರದೃಷ್ಟಿ ನಿರ್ಧಾರಗಳಿಂದ ಉದ್ಯಮದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ಕಂಡು ಬರಬಹುದು. ವಿದೇಶಿ ನಂಟು ವ್ಯವಹಾರಗಳಿಗೆ ಭಾರಿ ಪ್ರಗತಿಗಳಿರುತ್ತದೆ. ಇನ್ನು ಕೌಟುಂಬಿಕ ವಿಚಾರದಲ್ಲಿ ಶಾಂತಿ ಸಾಮರಸ್ಯಗಳಿಗೆ ಆಗಷ್ಟು ಕುಟುಂಬ ಜೀವನದಲ್ಲಿ ಶಾಂತಿ ಸಮದಾಯಕವಾಗಿರುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವಂತ ಶುಭಯೋಗಗಳಿದೆ. ಸಮಾಜದಲ್ಲಿ ಕುಟುಂಬದ ಗೌರವಗಳು ಹೆಚ್ಚಾಗುತ್ತದೆ. ಇನ್ನು ಪ್ರೇಮದ ವಿಚಾರದಲ್ಲಿ ಮಧುರತೆ ಇರುತ್ತದೆ. ಸಂಗಾತಿಯೊಟ್ಟಿಗೆ ಇರುವಂತಹ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ದೂರವಾಗುತ್ತದೆ. ಪರಸ್ಪರ ಗೌರವ ಹೆಚ್ಚಾಗುತ್ತದೆ. ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ಯೋಗ, ಬಾಲ ಸಂಗಾತಿಗಳಿಗೆ ಹುಡುಕಾಟಗಳು ಹೆಚ್ಚಾಗುತ್ತದೆ. ಇನ್ನು ಧನುರಾಶಿ ಆರೋಗ್ಯ ಈ ತಿಂಗಳು ಸಾಮಾನ್ಯವಾಗಿ ಉತ್ತಮದಾಯಕವಾಗಿರುತ್ತದೆ. ಆದರೆ ಗುರು ಪ್ರಭಾವಗಳಿಂದ ಕೊಬ್ಬಿನಂಶ ಆಹಾರ ಸೇವನೆಯಿಂದ ತೂಕ ಹೆಚ್ಚಾಗುತ್ತದೆ. ದಿನನಿತ್ಯ ನಡಿಗೆಗಾಗಿ ದಿನನಿತ್ಯ ವಾಕಿಂಗ್ ಮಾಡೋದರಿಂದ, ಆದ್ದರಿಂದ ಸಾತ್ವಿಕ ಆಹಾರ ತಗೊಳ್ಳೋದ್ರಿಂದ ಉತ್ತಮ ಆರೋಗ್ಯಗಳು ಕಂಡು ಬರುತ್ತದೆ. ಜೂನ್ ತಿಂಗಳ ಅದೃಷ್ಟವನ್ನ ವೃದ್ಧಿಸಿಕೊಳ್ಳಲು ನಾನು ಹೇಳುವಂತ ಪರಿಹಾರ ಮಾಡಿ. ಗುರುವಿನ ಕೃಪೆಗಾಗಿ, ಗುರುವಿನ ಪ್ರಭಾವಕ್ಕಾಗಿ ರಾಘವೇಂದ್ರ ಮತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ. ಹಳದಿ ಬಣ್ಣದ ಬಟ್ಟೆಯನ್ನು ಜಾಸ್ತಿ ಬಳಸಿ ಹಣೆಗೆ ಹಳದಿ ಚಂದನವನ್ನು ಹಚ್ಚಿಕೊಳ್ಳೋದು ಅಭ್ಯಾಸ ಮಾಡಿಕೊಳ್ಳಿ. ಇನ್ನು ಒಟ್ಟಾರೆ ಧನುಷ್ ರಾಶಿಯವರಿಗೆ ನಿಮ್ಮ ಸದ್ಗುಣ ಮತ್ತು ಕಠಿಣ ಶ್ರಮಗಳಿಂದ ಸಕಲ ಸಂತೋಷವನ್ನು ಪಡೆಯುತ್ತೀರಾ. ಇದು ಆಗಿತ್ತು ಧನುರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯನ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.